ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಹೊಸ ರೆಸಿಪಿ ಮಾಡ್ಲಿಕ್ಕತ್ತೀನಿ. ಅದು ಏನಂತಂದ್ರೆ ಹುಳಿಯನ್ ಕಡುಬು ಅಂತೇಳಿ. ನಿಮ್ಮ ಕಡೆ ಏನಂತೀರ ಅಂತ ಗೊತ್ತಿಲ್ಲ. ನಮ್ಮಲ್ಲಿ ಏನು ಮಾಡ್ತೀವಿ, ನಾವು ಹುಳಿಯನ್ ಕಡುಬು ಅಂತ ಮಾಡ್ತೀವಿ. ಈ ಥರ ಚಪಾತಿಗೆ ಏನದಲ್ಲ ಕಣಕ ನಾದ್ತೀವಲ್ಲ, ಈ ಥರ ಕಣಕ ನಾದ್ಕೊಳ್ಳೋದು. ನಾದ್ಕೊಂಡ್ಬಿಟ್ಟು ಚಪಾತಿ ಹೆಂಗೆ ಮಾಡ್ತೀವಿ ಅದೇ ಸೇಮ್ ಮಾಡೋದು. ಇದು ಹಚ್ಚಲಿಕ್ಕೆ ಹಿಟ್ಟು, ಆಮೇಲೆ ಎಣ್ಣೆ, ಆಮೇಲೆ ಏನದಲ್ಲ ಈ ಥರ ನಾವು ಬೇಳೆ ಕುದಿಸ್ಬಿಡೋದು. ಕುದಿಸಿ ಸಪ್ಪಂತವು ಇದಕ್ಕೆ ಟೊಮೆಟೊ ಹಾಕಿ ಕುದಿಸೀನಿ ನೋಡಿರಿ. ಆಲ್ರೆಡಿ ನಾನು ಏನು ಮಾಡೀನಿ, ಇಲ್ಲಿ ಹುಳಿ ಕುದಿಲಿಕ್ಕಿಟ್ಟೆ. ಇದಕ್ಕೆ ಒಂದು ಟೊಮೆಟೊ ಮೊದಲೇ ಬೇಳೆ ಕುದಿ ಮುಂದಾಗ ಹಾಕ್ಕೊಂಡಿದ್ದೆ. ಈಗ ಹೀರೆಕಾಯಿ ಹಾಕೀನಿ, ಆಮೇಲೆ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಮಸಾಲೆ ಪುಡಿ, ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿಬಿಟ್ಟು ಹುಳಿ ರೆಡಿ ಇಟ್ಕೊಂಡೆ. ನಿಮಗೆ ಹುಳಿದೇ ರೆಸಿಪಿ ಬೇಕು, ಅನ್ನಕ್ಕೆ ಹುಳಿ ಹೆಂಗೆ ಮಾಡ್ಕೋತೀರಿ ಅಂತ ಕೇಳಿದ್ರೆ ನೀವೇನಾರ ಕಮೆಂಟ್ ಹಾಕಿದ್ರೆ ನಾನು ಅದನ್ನು ಮತ್ತೆ ಏನದಲ್ಲ ಹುಳಿನೇ ಬೇರೆ ಮಾಡಿ ತೋರಿಸ್ತೀನಿ. ಇವತ್ತು ನಾ ಮಾಡೋದು ಹುಳಿಯಾಗಿನ ಕಡುಬು ಅಂತ ತಿಳ್ಕೊಂಡು. ಅದಕ್ಕೇನದಲ್ಲ ಅದಕ್ಕೇನೇನು ಬೇಕಂತಂದ್ರೆ ಹುಳಿ ರೆಡಿ ಅದ. ಇಲ್ಲಿ ಸಪ್ಪಂತವಿ ಕುದಿಸ್ಕೊಂಡ್ಬಿಟ್ಟು ಹುಳಿ ರೆಡಿ ಮಾಡಿ ಇಟ್ಕೊಂಡೀನಿ. ಆಮೇಲೆ ಇದಕ್ಕೆ ಚಪಾತಿಗೆ ಹೆಂಗೆ ಕಣಕ ನಾದ್ತೀವಿ ಅದೇ ಸೇಮ್ ಕಣಕ ನಾದ್ಕೊಂಡ್ಬಿಟ್ಟು ಇಟ್ಕೊಂಡೀನಿ. ಈಗ ಹುಳಿಯನ್ ಕಡುಬು ಹೆಂಗೆ ಮಾಡೋದಂತ ನಾನು ತೋರಿಸ್ತೀನಿ ನೋಡಿರಿ. ನಿಮ್ಮ ಕಡೆ ಏನಾರ ನೀವು ಈ ಥರ ಮಾಡಿ ನೀವೇನಾರ ಬೇರೆ ಹೆಸರು ಇತ್ತು ಅದಕ್ಕಂತಂದ್ರೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನಾನು ಆ ಥರನೂ ಮಾಡಿ ತೋರಿಸ್ತೀನಿ ಅಂತ ಬೇರೆ ಮಾಡ್ತಿದ್ರಿ ನೀವು. ಆಮೇಲೆ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿತ್ತಂದ್ರೆ ನೋಡೋದು ಮಾತ್ರ ಬಿಡಬೇಡ್ರಿ. ಈಗ ನೋಡಿರಿ ಪಟ್ಟಂತ ವಿಡಿಯೋ ಸ್ಟಾರ್ಟ್ ಮಾಡಿಬಿಡಮ್ಮ. ಆಮೇಲೆ ಅದಕ್ಕಿಂತ ಮುಂಚೆ ಏನದಲ್ಲ ನಾನು ನಿಮಗೊಂದು ಮುಂಜಾನೆ ಮಾತು ಹೇಳಬೇಕು. ಅದೇನಂದ್ರೆ ನಮ್ಮಿಂದ ಸುಧಾರಿಸಲು ಸಾಧ್ಯವಾಗುವ ಒಂದೇ ಒಂದು ಚಿಕ್ಕ ಸಂಗತಿ ಅಂದರೆ ಅದೇನಂತಂದ್ರೆ ನಾವೇ, ಅದು ಹೆಂಗಂತಂದ್ರೆ ನಾವೇ ಬದಲಾವಣೆ ಅಲ್ಲಿಂದಲೇ ಆಗಲಿ ಅಂತ. ಅಂದರೆ ಇನ್ನೊಬ್ಬರು ಹಂಗಿರಬೇಕು ಹಿಂಗಿರಬೇಕು, ಅವ್ರು ಬದಲಾಗಬೇಕು ಇವ್ರು ಬದಲಾಗಬೇಕು ಅನ್ನೋದಕ್ಕಿಂತ ನಾವೇ ಬದಲಾಗಿ ನಾವು ತೋರಿಸ್ಬೇಕು ಅದನ್ನು, ಆಮೇಲೆ ಇನ್ನೊಬ್ರಿಗೆ ಹೇಳಬೇಕು. ಈಗೇನದಲ್ಲ ಪಟ್ಟಂತ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ. ಈಗ ನಾನು ಅಲ್ಲಿ ಹುಳಿ ಕುದಿಲಿಕ್ಕಿಟ್ಟೀನಿ. ಈಗಿದು ಚಪಾತಿ ಮಾಡಿ ತೋರಿಸ್ತೀನಿ ನೋಡಿರಿ. ಈಗ ಮಾಮೂಲಾಗಿ ಚಪಾತಿ ಹೆಂಗೆ ಮಾಡ್ಬೇಕು ಅದೇ ಥರ ಚಪಾತಿ ಮಾಡ್ತೀನಿ ನೋಡಿರಿ. ಸ್ವಲ್ಪ ಇದು ಎಲ್ಲದಕ್ಕಿಂತ ಮಾಮೂಲು ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು. ಅದಕ್ಕೆ ಪೂರ್ತಿ ದಪ್ಪ ಅಂತಲ್ಲ, ಸ್ವಲ್ಪ ದಪ್ಪ. ನಿಮಗೆ ಕಣಕ ಸ್ವಲ್ಪ ಸೈಲ್ ನಾದ್ಕೊಂಡ್ರೆ ಬರೋಂಗಿಲ್ಲ ಅಂತಂದರೆ ಸ್ವಲ್ಪ ಗಟ್ಟಿ ನಾದ್ಕೋಬೋದು, ಏನು ತೊಂದರೆ ಇಲ್ಲ. ದಿನಾಲೂ ಅದೇ ಚಪಾತಿ, ಅದೇ ಅನ್ನ, ಅದೇ ಭಕ್ರಿ ಚಪಾತಿ ಮಾಡಿ ತಿಂದು ಬೇಸರಾಗಿರ್ತದಲ್ಲ, ಈ ಥರ ವೆರೈಟಿ ಮಾಡ್ಕೊ. ಈ ಥರ ಏನದಲ್ಲ ನಾವು ಗಿಲ್ಗಂಜಿ ಕೊರೆಯೋದೇನು ಇರ್ತದಲ್ಲ, ಇದನ್ನು ತೊಗೊಂಡ್ಬಿಟ್ಟು ನಾವು ನಮಗೆ ಯಾವ ಆಕಾರ ಬೇಕು, ಯಾವ ಸೇಪ್ ಬೇಕು ಆ ಸೇಪ್ ಕಟ್ ಮಾಡ್ಕೋಬೇಕು. ಈ ಶಂಕರಪಾಳೆ ಕಟ್ ಮಾಡ್ತೀವಲ್ಲ ಅದೇ ಸೇಮ್. ಚೌಕಾದರೂ ಮಾಡ್ಕೋಬೋದು, ಸ್ಕ್ವಯರ್ ಗತೆ ಮಾಡ್ಕೋಬೋದು. ಇದು ಹುಳಿಯನ್ ಕಡುಬು ಇನ್ನೊಂದು ಮಾಡ್ತಾರೆ. ಅಂದ್ರೆ ಅದಕ್ಕೆ ಬರೀ ಉಪ್ಪು, ಜೀರಿಗೆ, ಇಂಗು ಇಷ್ಟನ್ನು ಹಾಕಿಬಿಟ್ಟು ಅದನ್ನು ಮಾಡ್ತಾರೆ. ಅದು ಡೋಕ್ಳೆ ಅಂತ ಮಾಡ್ತಾರೆ. ಅಂದರೆ ಡೋಕ್ಳೆ ಅಂದ್ರೆ ನೀವು ಹಂಗೆ ತಿಳ್ಕೊಬೇಡ್ರಿ, ಇದು ಕಡಲೆ ಹಿಟ್ಟಿನ ಡೋಕ್ಳೆ ಅಲ್ಲ, ಇದ್ರದ್ದೇ ಡೋಕ್ಳೆ. ಅದು ಒಂದು ಸಲ ನಿಮಗೆ ಮಾಡಿ ತೋರಿಸ್ತೀನಿ. ಈಗ ನೋಡಿರಿ ಇವೇನು ಕಟ್ ಮಾಡಿನಲ್ಲ ಇವನ್ನ ಹುಳಿ ಒಳಗೆ ಒಂದೊಂದು ಪೀಸ್ ಹಾಕ್ಕೋಬೇಕು. ಹುಳಿ ಹಾಗೆ ಕುದೀತಿರ್ತದೆ, ಆಲ್ರೆಡಿ ಎಲ್ಲ ಹುಳಿ ಹಾಕಿಟ್ಬಿಟ್ಟು ಈ ಥರ ನಾವು ಮಾಡಿ ಕುದಿಸ್ಕೋಬೇಕು. ಭಾರಿ ರುಚಿ ಆಗ್ತದೆ ರೀ ಇದು. ಬಿಸಿ ಬಿಸಿದು ತುಪ್ಪ ಹಾಕ್ಕೊಂಡು ಶೇಂಗಾದ ಪುಡಿ, ಉಪ್ಪಿನಕಾಯಿ ಜೊತೆಗೆ ಏನದಲ್ಲ ಸೌತೆಕಾಯಿ, ಉಳ್ಳಾಗಡ್ಡಿ ಎಲ್ಲ ಕಡ್ಕೊಂಡು ತಿಂದರೆ ಭಾರಿ ಮಸ್ತ್ ಆಗ್ತದೆ. ನೀವು ಒಂದು ಸಲ ಮಾಡಿ ನೋಡಿರಿ. ದಿನಾಲೂ ಒಂದೇ ಥರ ಬೇಸರಾಗಿರ್ತದೆ. ಆಮೇಲೆ ಹುಡುಗರಿಗೆ ಸ್ವಲ್ಪ ಎಲ್ಲ ಖಾರ ಪುಡಿ, ಮಸಾಲೆ ಪುಡಿ ಎಲ್ಲ ಕಡಿಮೆ ಹಾಕಿಬಿಟ್ಟು ಹುಡುಗರಿಗೆ ಏನದಲ್ಲ ಮಾಡಿಕೊಡ್ಬೋದು. ಈ ಥರ ಸ್ವಲ್ಪ ಖಾರ ತಿನ್ನೋರಿದ್ರೆ, ಸ್ವಲ್ಪ ದೊಡ್ಡವರಿದ್ರೆ ಅಂತಂದರೆ ಪರವಾಗಿಲ್ಲ. ನೀವು ಖಾರ ಪುಡಿ ಚಲೋತ್ನಾಗೆ ಮಸಾಲೆ ಪುಡಿ, ಖಾರ ಪುಡಿ, ಉಪ್ಪು ಎಲ್ಲ
ಹಾಕಿಬಿಟ್ಟು ಮಾಡ್ಬೋದು. ಈಗ ನೋಡಿರಿ ಮತ್ತು ಇನ್ನೊಂದು ಹೀಗೇ ಎಲ್ಲನೂ ಒಂದ್ರಾಗೇ ನಮ್ಗೆ ಎಷ್ಟು ಬೇಕಷ್ಟು ನಾವು ಎಷ್ಟು ಮನೆಯಾಗೆ ಎಷ್ಟು ಮಂದಿ ಇದ್ದೀವಿ, ಎಷ್ಟು ಚಪಾತಿ ಬೇಕಾಗುತ್ತಾ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಅದು ಹುಳಿ ಮಾಡಿಕೊಂಡು ತಿನ್ಬೋದು. ಇದು ಏನದಲ್ಲ, ಬಿಸಿದು ಒಂಥರ ರುಚಿ ಆದರೆ ಆರಿದ್ದು ಒಂಥರ ರುಚಿ ಬರ್ತದೆ. ನಮ್ಮ ವಿಡಿಯೋಗಳನ್ನೆಲ್ಲ ಹೀಗೆ ನೀವು ನೋಡಿ ಪ್ರೋತ್ಸಾಹ ಕೊಡೋದು ಬರ್ರಿ. ಆಮೇಲೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಇದ್ರೂ ನಮಗೆ ತಿಳಿಸುತ್ತೆ ಬರ್ರಿ. ಮತ್ತು ಬೇರೆ ಬೇರೆ ಯಾವುದರ ರೆಸಿಪಿ ಇದ್ದರೆ ನೀವು ಅದನ್ನು ತಿಳಿಸ್ರಿ, ಈ ಥರ ಮಾಡಿರಿ ಅಂತ. ನಾವು ಆ ಥರ ಮಾಡಿ ತೋರಿಸ್ತೀನಿ. ಆಮೇಲೆ ಅವಾಗ ಹಿಂಗೆ ಕಟ್ ಮಾಡಿದ್ನಲ್ಲ, ಇವಾಗ ನೋಡಿರಿ ಚೌಕ್ ಮಾಡ್ತೀನಿ. ಅಂದರೆ ಹಾಗೂ ಮಾಡ್ಕೋಬೋದು, ಹಿಂಗೂ ಮಾಡ್ಕೋಬೋದು ಅಂತ. ನೋಡಿ ಈಗ ಇದು ಚೌಕ್ ಮಾಡಿ ಈ ಥರ ಚೌಕ ಈಗ ಹಾಕ್ತೇನೆ ನೋಡಿರಿ. ನೀವು ಒಂದೇ ಸಲ ಎಲ್ಲ ಚಪಾತಿ ಮಾಡಿಟ್ಟು ಒಂದೇ ಸಲಕ್ಕೆ ಹಾಕ್ತೇನೆ ಅಂದರೆ ಹಾಗೂ ಮಾಡ್ಬೋದು. ಇವು ಎಲ್ಲ ಹತ್ಕೋತಾವ ಹಂಗೆ ಅಂತ ಏನೂ ಇಲ್ಲ, ಏನೂ ಹತ್ಕೊಳ್ಳೋಂಗಿಲ್ಲ. ನೋಡಿರಿ ಈ ಥರ ನೋಡಿರಿ ಹಿಂಗೆ ಕುದೀತದೆ ಇದು. ಇನ್ನೇನದ ಇದು ಹುಳಿ ಒಂದು ಸ್ವಲ್ಪ ನೀರು ಹಾಕಬೇಕು. ಅಂದ್ರೆ ಇವೆಲ್ಲ ಕುದ್ದು 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 ಗಟ್ಟಿ ಬರ್ತದಲ್ಲ, ಅದಕ್ಕೆ ನೀವೇನದ ಮುಂಚೆ ನೀರು ಮಾಡ್ಕೋಬೇಕು ಹುಳಿ. ಈಗ ಇನ್ನೊಂದೆರಡು ಮಾಡಿ ತೋರಿಸ್ತೀನಿ ನೋಡಿರಿ. ನಿಮಗೆ ಟೈಮ್ ಇಲ್ಲ ಅಂದರೆ ಏನು ಮಾಡ್ಬೇಕು, ನೀವು ಪಟ್ಟಂತ ಎಲ್ಲ ಚಪಾತಿಗಳು ಮಾಡಿಟ್ಟು ಕಟ್ ಮಾಡಿ ಒಂದು ಪ್ಲೇಟ್ನಾಗ ಹಾಕಿ ಇಟ್ಕೊಂಬಿಡ್ರಿ. ಹಾಕಿ ಇಟ್ಕೊಂಡು ಪಟ ಅಂತ ಕುದಿಸ್ಕೊಂಡ್ಬಿಟ್ರೆ ಮುಂಜಾನೆ ಹುಡುಗರಿಗೆ ನಾಷ್ಟಕ್ಕೆ ಆಗ್ತದೆ. ಆಮೇಲೆ ಆಫೀಸ್ಗೆ ಹೋಗೋರು ಇದ್ದರೆ ಅಂದರೆ ಡಬ್ಬಿಗೆ ಕಟ್ಕೊಂಡು ಹೋಗ್ಬೋದು. ಬೇಡ ಅಂತಂದರೆ ತಿಂದು ಹೋಗೋದಿದ್ರೆ ಮನೆಯಾಗೆ ಬಿಸಿ ಬಿಸಿದು ತಿಂದು ಹೋಗ್ಬೋದು. ನೀವು ಬೋಗೋಣ್ಯಾಗ ಬುಟ್ಟ್ಯಾಗ ಕುದಿಸ್ಕೊತಿದ್ರೆ ಹಾಗೂ ಮಾಡ್ಬೋದು. ನಾನು ಕುಕ್ಕರ್ನಾಗ ಬೇಳೆ ಕುಕ್ಕರ್ ಹಚ್ಚಿದ್ನಲ್ಲ, ಅದ್ರ ಸಂಬಂಧ ನಾ ಏನು ಮಾಡೀನಿ, ಇದನ್ನೇ ಇಟ್ಬಿಟ್ಟೀನಿ. ಇವಾಗ ಒಂಚೂರು ಗ್ಯಾಸ್ ಜೋರು ಇಟ್ಬಿಟ್ಟು ಕುದಿಸ್ಕೊಂಬಿಡಮ್ಮ, ಮುಗೀತು. ನೋಡಿರಿ ಎಷ್ಟು ಚಂದ, ಏನು ಹತ್ಕೊಳ್ಳೋಂಗಿಲ್ಲ ನೋಡಿರಿ. ಅಗಳೇ ಅನಿಸ್ತೈತಿ ಎಲ್ಲ ತೊಗೊಂಡೋಗಿ
ಹಾಕಿದರೆ ಹತ್ತವೇನಂತ. ಇಲ್ಲ ಹತ್ತಂಗಿಲ್ಲ, ಬಿಸಿ ಬಿಸಿ ಇರ್ತದಲ್ಲ, ಇದೆಲ್ಲ ಬಿಟ್ಬಿಡ್ತದೆ ತನ್ನ ಪಾಡಿತ. ಘಮ್ ಅಂತದ ಹುಳಿ. ಎಲ್ಲ ಕರಿಬೇವು ಹೋಳುಗಳೆಲ್ಲ ಹಾಕಿವೆಲ್ಲ, ತರಕಾರಿ, ಕರಿಬೇವು, ಕೊತ್ತಂಬರಿ, ಇಂಗು ಎಲ್ಲ ಹಾಕಿರ್ತೀವಲ್ಲ, ಮಸಾಲೆ ಪುಡಿ ಅದು ಭಾಳ ಚೆಂದಾಗುತ್ತೆ. ಘಮ್ ಅಂತ ವಾಸ ಬರ್ತದೆ. ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ಆಗ್ತದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ. ಈಗ ನೋಡಿರಿ, ಇದು ಕುದ್ದದ ಆಗ್ಯದೆಲ್ಲ. ನಾನು ಗ್ಯಾಸ್ ಆರಿಸ್ಬಿಡ್ತೀನಿ, ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ, ಇದ್ರ ಮೇಲೆ ಗಟ್ಟೆಂದು ಒಂದು ಚಮಚ ತುಪ್ಪ ಹಾಕ್ಕೊಂಬಿಟ್ರೆ ನೋಡಿರಿ ಎಷ್ಟು ಮಸ್ತಾಗ್ಯದ. ಈಗ ನಾನು ಇಲ್ಲಿ ಉಪ್ಪಿನಕಾಯಿ ಇಟ್ಟೀನಿ, ಸೌತೆಕಾಯಿ ಅದ, ಶೇಂಗಾದ ಹಿಂಡಿ ಅದ, ಆಮೇಲೆ ಮೊಸರು ಅದ, ಮೊಸರಿನ ಮೇಲೆ ಚಿಲ್ಲಿ ಫ್ಲೇಕ್ಸ್ ಅದ. ನಿಮಗೆಲ್ಲನೂ ಹಚ್ಕೊಂಡು ತಿನ್ನಲಿಕ್ಕೆ ಮೊದಲು ಶೇಂಗಾದ ಹಿಂಡಿ, ತುಪ್ಪ, ಉಪ್ಪಿನಕಾಯಿ ತಿನ್ಬೋದು. ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ಬೋದು. ಯಾವುದ್ರ ಜೊತೆಗೆ ತಿಂದ್ರೂ ಇದು ಹೊಂದಿಕೆ ಆಗುತ್ತೆ. ಆಮೇಲೆ ಅಷ್ಟೇ ಟೇಸ್ಟ್ ಆಗುತ್ತೆ. ಈಗ ನೋಡಿರಿ, ಬಿಸಿ 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 ಇದು ಮಸ್ತ್ ಆಗ್ತದೆ. ಅದು ಮಳೆ ಬರ್ತಿರಬೇಕು, ಥಂಡಿ ಇರಬೇಕು, ಆ ಟೈಮ್ನಾಗಂತೂ ನೋಡಿರಿ ಮಸ್ತ್ ಆಗ್ತದೆ ನೋಡಿರಿ. ಸಂಜೆ ಮುಂದೆ ಅಥವಾ ರಾತ್ರಿ ಟೈಮ್ನಾಗ ನಾವು ಮಾಡ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆಂದಾಗ್ಯದ. ನೀವು ಒಂದು ಸಲ ಟ್ರೈ ಮಾಡ್ತೀರಲ್ಲ, ನೋಡಿರಿ, ಮಾಡಿ ನೋಡಿ ತಿಂದು ರುಚಿ ಹೆಂಗೆ ಬಂತಂತ ನೀವು ನನಗೆ ಕಮೆಂಟ್ ಬಾಕ್ಸ್ನಾಗ ಹೇಳುತ್ತೆ ಬರ್ರಿ. ಆಮೇಲೆ ಮತ್ತೆ ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಈಗ ನೋಡಿರಿ ಟೇಸ್ಟ್ ಹೆಂಗಾಗ್ಯದ ನೋಡಿರಿ. ಚೆಂದಾಗ್ಯದಲ್ಲ. ಮತ್ತೆ ಸಿಗೋಣ ಮತ್ತೆ ಒಂದು ವಿಡಿಯೋದೊಂದಿಗೆ. ಧನ್ಯವಾದಗಳು.